ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ಪಾಳ್ಯ ಇದೆ. ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಸಮೀಕ್ಷೆಯನ್ನ ನಡೆಸಿದೆ ಕಾಂಗ್ರೆಸ್ ನಡೆಸಿರುವಂತಹ ಆಂತರಿಕ ಸಮೀಕ್ಷೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 12ರಿಂದ 16 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡುತ್ತೆ ಅನ್ನುವಂತಹ ರಿಪೋರ್ಟ್ ಬಂದಿದೆಯಂತೆ. ಮುಂಬೈ ಹಾಗೆ ದೆಹಲಿಯ 6 ಏಜೆನ್ಸಿಗಳ ಮೂಲಕ ಕಾಂಗ್ರೆಸ್ ಸಮೀಕ್ಷೆಯನ್ನ ನಡೆಸಿರುವುದು. ಆ ಸಮೀಕ್ಷೆಯ ಫಲಿತಾಂಶದಲ್ಲಿ 12ರಿಂದ 16 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳ್ತಾ ಇದೆಯಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಕಾಂಗ್ರೆಸ್ನ ಈ ಆಂತರಿಕ ಸಮೀಕ್ಷೆ ಬಿಜೆಪಿಯ ನಾಯಕರ ನಿದ್ದೆಗೆಡಿಸುವುದಂತೂ ಖಂಡಿತ. ಈಗ ಈ 12ರಿಂದ 16 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರ ಏನಿದೆ, ಯಾವ ಕ್ಷೇತ್ರಗಳಲ್ಲಿ ಗೆಲ್ಲುವುದಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇದೆ, ರಿಪೋರ್ಟ್ ಏನು ಹೇಳ್ತಾ ಇದೆ ಹರೀಶ್? ವಿದೇಶಿ ಕಾಂಗ್ರೆಸ್ ನಡೆಸಿದಂಥ ಆಂತರಿಕ ಸಮೀಕ್ಷೆಯಲ್ಲಿ ಕನಿಷ್ಠ 12ರಿಂದ 16 ಸ್ಥಾನಗಳು ಬರುತ್ತೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿಯಲ್ಲಿ ಅವರಿಗೆ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ಬಲವಾದ ಆತ್ಮವಿಶ್ವಾಸದಂತಲ್ಲಿ ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಮೋದಿ ಅಲೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದ್ದಂಥದ್ದು ಈಗ ಇಲ್ಲ ಅನ್ನುವಂಥದ್ದು ಕೂಡ ಆ ಸಮೀಕ್ಷೆಯಿಂದ ಅವರಿಗೆ ಸಿಕ್ಕಿರುವಂಥದ್ದು. ಕನಿಷ್ಠ 12ರಿಂದ 16 ಸ್ಥಾನಗಳವರೆಗೂ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ಗೆಲ್ಲುವಂಥ ಒಂದು ಪೂರಕ ವಾತಾವರಣ ಇದೆ ಅನ್ನುವಂಥ ಮಾಹಿತಿ ಕೂಡ ಈಗ ಆ ಸಮೀಕ್ಷೆಯಿಂದ ಅವರಿಗೆ ಲಭ್ಯ ಆಗಿರುವಂಥದ್ದು. ಕಳೆದ ಅಂದ್ರೆ ಮಾರ್ಚ್ 16ರಿಂದ 31ರವರೆಗೆ ನಡೆಸಿರುವಂತಹ ಸಮೀಕ್ಷೆಯ ಲೆಕ್ಕಾಚಾರದಲ್ಲಿ 12ರಿಂದ 16 ಸ್ಥಾನಗಳು ಬರುತ್ತೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಅದು ಕೂಡ ದೆಹಲಿ ಮತ್ತೆ ಮುಂಬೈ ಮೂಲದ 6 ಏಜೆನ್ಸಿಗಳಲ್ಲೂ ಕೂಡ ಸಮೀಕ್ಷೆ ನಡೆಸಿರುವಂಥದ್ದು. 5 ಸಮೀಕ್ಷೆಗಳಲ್ಲಿ 12ರಿಂದ 16 ಅಂತ ಬಂದಿರುವಾಗ ಒಂದು ಸಮೀಕ್ಷೆಯಲ್ಲಿ ಮಾತ್ರ ಅಂದ್ರೆ ಒಂದು ಏಜೆನ್ಸಿ ನಡೆಸಿರುವಂಥ ಸಮೀಕ್ಷೆಯಲ್ಲಿ 11ರಿಂದ 14 ಅಂತ ಬಂದಿರುವಂಥದ್ದು. ಹಾಗಾಗಿ ಇವರಿಗೆ 12ರಿಂದ 16ವರೆಗೂ ನಮಗೆ ಬಂದೇ ಬರುತ್ತೆ ಅನ್ನುವಂಥ ಬಲವಾದ ವಿಶ್ವಾಸ ಇದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಹಾವೇರಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಮತ್ತೆ ಚಿಕ್ಕೋಡಿ, ಜೊತೆಗೆ ಕಲಬುರಗಿ ಆಗಿರ್ಬೋದು, ಮತ್ತೆ ಚಾಮರಾಜನಗರ ಮತ್ತೆ ಹಾಸನ. ಈ ರೀತಿಯ ಒಂದಷ್ಟು 12 ಕ್ಷೇತ್ರಗಳು ಬಂದೇ ಬರುತ್ತೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಇದೊಂದು ರೀತಿಯಲ್ಲಿ ಕೂಡ ಪುಷ್ಟಿ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಾ ಇರುವಂಥದ್ದು. ಯಾಕಂತಂದ್ರೆ ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ಈಚೆಗೆ ಈ ರಿಪೋರ್ಟ್ ಬಂದ ನಂತರ ಒಂದಷ್ಟು ಹುಮ್ಮಸ್ಸು, ಉತ್ಸಾಹ ಕಾಂಗ್ರೆಸ್ ನಾಯಕರಿಗೆ ಹೆಚ್ಚಾಗಿದೆ. ನಮಗೆ ಈ ಬಾರಿ ಯಾಕಂದ್ರೆ ಕಳೆದ ಬಾರಿ ಇದ್ದಂತೆ ಮೋದಿ ಅಲೆ ಇಲ್ಲ, ಹಾಗಾಗಿ ನಾವು ಸುಲಭವಾಗಿ ಗೆಲ್ತೀವಿ ಎನ್ನುವಂಥ ಬಲವಾದ ವಿಶ್ವಾಸದಲ್ಲಿದ್ದಾರೆ. ಅವರು ಟಾರ್ಗೆಟ್ ಇರುವಂಥದ್ದು 20 ಸ್ಥಾನ ಆದರೂ ಕನಿಷ್ಠ 12ರಿಂದ 16ವರೆಗಾದರೂ ಗೆಲ್ಲುವಂಥ ಪೂರಕ ವಾತಾವರಣ ಇದೆ ಅನ್ನುವಂಥದ್ದು ಕೂಡ. ಯಾಕಂದ್ರೆ ಬಳ್ಳಾರಿ, ರಾಯಚೂರು ಆ ಭಾಗದಲ್ಲೆಲ್ಲ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಇದೆ. ಮತ್ತೆ ಆ ಸಮೀಕ್ಷಾ ವರದಿಯಲ್ಲೂ ಕೂಡ ಅದನ್ನ ಪ್ರಸ್ತಾಪ ಆಗಿರುವಂಥ ಹಿನ್ನೆಲೆಯಲ್ಲಿ ಇನ್ನಷ್ಟು ಹೆಚ್ಚಿನ ಸ್ಥಾನಗಳನ್ನ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಇದೆ. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಸಮೀಕ್ಷೆಯನ್ನ ಆಂತರಿಕವಾಗಿ ನಡೆಸಿದ್ರು. ಅಲ್ಲೂ ಕೂಡ 130 ಅನ್ನುವಂಥ ಮಾಹಿತಿ ಲಭ್ಯ ಆಗಿತ್ತು ಅವರಿಗೆ. ಕನಿಷ್ಠ ಯಾಕಂತಂದ್ರೆ 135 ಬಂದೇ ಬರುತ್ತೆ ಅನ್ನುವಂಥ ಬಲವಾದಂಥ ಆತ್ಮವಿಶ್ವಾಸದಿಂದ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಆಗಿರ್ಬೋದು, ಸಿ.ಎಂ ಸಿದ್ದರಾಮಯ್ಯ ಹಿಂದೆ ಕೂಡ ಆ ಮಾತನ್ನು ಹೇಳ್ತಾ ಇದ್ರು. ಸಮೀಕ್ಷಾ ವರದಿಗಳು, ನಮ್ಮ ಆಂತರಿಕ ಸಮೀಕ್ಷಾ ವರದಿಗಳು ಇಷ್ಟಿದೆ ಅನ್ನುವಂಥ ಅಂಕಿಅಂಶಗಳು ಹೇಳ್ತಾ ಇದ್ರು. ಅದೇ ಆಧಾರದ ಮೇಲೆ ಈಗಲೂ ಕೂಡ ನಮಗೆ 12ರಿಂದ 16ವರೆಗೂ ಬಂದೇ ಬರುತ್ತೆ ಅನ್ನುವಂಥ ಬಲವಾದ ಆತ್ಮವಿಶ್ವಾಸದಲ್ಲಿ ಇರುವಂಥದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.